In just rupees 4,000 per month, you can build a fund that may grow lakhs in 10 years plus life coverage. Want to know how? Hello everyone, welcome back to our YouTube channel Learn Trading with SK. In today's video, we are going to learn plan introduction, LIC advantages, index plus policy, benefits in detail. Okay, first plan introduction. ಇಂಡೆಕ್ಸ್ ಪ್ಲಸ್ 873 ಪ್ಲಾನ್ ಲಾಂಚ್ ಆಗಿದ್ದು 6 ಫೆಬ್ರವರಿ 2024ಗೆ ಈ ಪ್ಲಾನ್ ಲಾಂಚ್ ಆಯಿತು. ಇವತ್ತಿನ ವಿಡಿಯೋದಲ್ಲಿ ನಾವು LIC ಪಾಲಿಸಿಯ ಬಗ್ಗೆ ಸುವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಓಕೆ, ದಿಸ್ ಈಸ್ LIC's ಇಂಡೆಕ್ಸ್ ಪ್ಲಸ್ ಪ್ಲಾನ್ 873 ಯುಲಿಪ್ ಪ್ಲಾನ್ ಲಿಂಕ್ಡ್ ಟು ದ ಮಾರ್ಕೆಟ್. ಓಕೆ, ಇದು ಒಂದು ಶೇರ್ ಮಾರ್ಕೆಟ್ಗೆ ಲಿಂಕ್ ಆಗಿರುವಂಥ ಪ್ಲಾನ್ ಆಗಿದೆ. ಯುಲಿಪ್ ಅದರ ಫುಲ್ ಫಾರ್ಮ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಅಂದರೆ ಈ ಪ್ಲಾನ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡುವಂತ ಪ್ರೀಮಿಯಂ ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ. ಅದರಿಂದ ಗ್ರೋತ್ ಜನರೇಟ್ ಆಗಿ ರಿಟರ್ನ್ಸ್ ಜನರೇಟ್ ಆಗಿ ನಿಮಗೆ ಇದರಲ್ಲಿ ಬೆನಿಫಿಟ್ ರೂಪದಲ್ಲಿ ಕೊಡಲಾಗ್ತದೆ. ಓಕೆ, ನಾವು ಈ ಇಂಡೆಕ್ಸ್ ಪ್ಲಸ್ ಯಾವಾಗ ಲಾಂಚ್ ಆಯಿತು ಅಂದ್ರೆ 6 ಫೆಬ್ರವರಿ 2024ಗೆ ಲಾಂಚ್ ಆಯಿತು ಇನ್ LIC. ಓಕೆ, ಇದರ ಸ್ವಲ್ಪ ಪಾಯಿಂಟ್ಸ್ ನಾವು ನೋಡೋಣ. ನೆಕ್ಸ್ಟ್ ಪಾಲಿಸಿಯ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿದುಕೊಳ್ಳೋಣ. ಓಕೆ, ಫಸ್ಟ್ ಪಾಯಿಂಟ್ ಇನ್ಶೂರೆನ್ಸ್ ಪ್ರೊಟೆಕ್ಷನ್. ಓಕೆ, ಫಸ್ಟ್ ಪಾಯಿಂಟ್ ಇನ್ಶೂರೆನ್ಸ್ ಪ್ರೊಟೆಕ್ಷನ್. LIC ಮೇನ್ ಉದ್ದೇಶವೇನೆಂದ್ರೆ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಕೊಡೋದು, ಲೈಫ್ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಕೊಡೋದು, ರೈಟ್? ಓಕೆ, ನೀವು LIC ಯಾವುದೇ ಒಂದು ಪಾಲಿಸಿನ ನೀವು ತೆಗೆದುಕೊಳ್ಳಿ, ಅದರ ಮೇನ್ ಪರ್ಪಸ್ ಇರೋದು ಇನ್ಶೂರೆನ್ಸ್. ಅದರ ಮೇನ್ ಪರ್ಪಸ್ ಇರೋದು ಇನ್ಶೂರೆನ್ಸ್ ಕವರೇಜ್ ನ ಕೊಡೋದು. ಓಕೆ, ಸೆಕೆಂಡ್ ಒನ್ ಮಾರ್ಕೆಟ್ ಲಿಂಕ್ಡ್ ಗ್ರೋತ್. ಓಕೆ, ನಾವು ಈಗ ಡಿಸ್ಕಷನ್ ಮಾಡ್ತಾ ಇರೋದು ಇಂಡೆಕ್ಸ್ ಪ್ಲಸ್ ಪಾಲಿಸಿ ಆರ್ ಪ್ಲಾನ್. ಇದು ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ಗೆ ಕನೆಕ್ಟ್ ಆಗಿರುತ್ತೆ. ನಿಮಗೆ ಶೇರ್ ಮಾರ್ಕೆಟ್ ಗೊತ್ತಿರಬಹುದು, ಅದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕೂಡ ಕರಿತೀವಿ. ಅದಕ್ಕೆ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡುತ್ತೆ, ಅದರಿಂದ ರಿಟರ್ನ್ಸ್ ನ ಜನರೇಟ್ ಮಾಡುತ್ತೆ, ರೈಟ್? ಓಕೆ, ನೆಕ್ಸ್ಟ್ ಪಾಯಿಂಟ್. ಓಕೆ, ಥರ್ಡ್ ಒನ್ ಫ್ಲೆಕ್ಸಿಬಲ್ ಫಂಡ್ ಆಪ್ಷನ್. ಓಕೆ, ಇಂಡೆಕ್ಸ್ ಪ್ಲಸ್ ಅಲ್ಲಿ ನಿಮಗೆ 2 ಫ್ಲೆಕ್ಸಿಬಲ್ ಫಂಡ್ ನ ಕೊಡ್ತಾರೆ. ಅದರಲ್ಲಿ ನೀವು ಯಾವ್ದಾದ್ರು ಫಂಡ್ ನ ಚೂಸ್ ಮಾಡಬಹುದು. ಒಂದನೇದು ಫ್ಲೆಕ್ಸಿಬಲ್ ಗ್ರೋತ್ ಫಂಡ್, ಮೀನ್ಸ್ ಇದು ಇಂಡಿಯಾದಲ್ಲಿ ಬರುವ ಟಾಪ್ 100 ಕಂಪನಿ ಆಫ್ಟರ್ ನಿಫ್ಟಿ 50 ಅದರ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಸೆಕೆಂಡ್ ಒನ್ ಫ್ಲೆಕ್ಸಿಬಲ್ ಸ್ಮಾರ್ಟ್ ಗ್ರೋತ್ ಫಂಡ್, ಮೀನ್ಸ್ NSE ಇಂಡೆಕ್ಸ್ ಆಗಿರುವಂತ ನಿಫ್ಟಿ 50 ಟಾಪ್ 50 ಕಂಪನಿಗಳ ಮೇಲೆ ಇದು ಇನ್ವೆಸ್ಟ್ ಮಾಡುತ್ತೆ ಮತ್ತೆ ಫ್ಲೆಕ್ಸಿಬಲ್ ಆಗಿ ಗ್ರೋತ್ ನ ಜನರೇಟ್ ಮಾಡುತ್ತೆ. ಓಕೆ, ಟ್ಯಾಕ್ಸ್ ಬೆನಿಫಿಟ್. ಓಕೆ, ನೀವು LIC ಅಲ್ಲಿ ಪ್ರೀಮಿಯಂ ನ ಕಟ್ತಿದ್ದೀರಾ ಅಂದ್ರೆ ಆ ಪ್ರೀಮಿಯಂ ಮೇಲೆ ನಿಮಗೆ ಟ್ಯಾಕ್ಸ್ ಯಾವುದೇ ರೀತಿ ಕೊಡೋ ಹಾಗಿಲ್ಲ. ಓಕೆ, ಸೆಕ್ಷನ್ 80C ದೊಳಗೆ ನಿಮ್ಮ ಟ್ಯಾಕ್ಸ್ ಕ್ಲೇಮ್ ಆಗುತ್ತೆ, ಅಂದ್ರೆ ನೀವು ಟ್ಯಾಕ್ಸ್ ನ ಕಟ್ಟೋ ಹಾಗಿಲ್ಲ, ರೈಟ್? ನೆಕ್ಸ್ಟ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್. ನೀವು ಈ ಪ್ಲಾನ್ ಅಲ್ಲಿ ನಿಮ್ಮ ಲಾಂಗ್ ಟರ್ಮ್ ವೆಲ್ತ್ ನ ಕ್ರಿಯೇಟ್ ನ ಈಸಿಯಾಗಿ ಮಾಡಬಹುದು, ರೈಟ್? ನೀವು ಡೈರೆಕ್ಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನೀವು ಈ ತರಹದ ಪಾಲಿಸಿಗಳನ್ನ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ರಿಯಲ್ ಮಾರ್ಕೆಟ್ ರಿಟರ್ನ್ಸ್ ಕೂಡ ನಿಮ್ಗೆ ಸಿಗುತ್ತೆ, ರೈಟ್? ಸೆಕೆಂಡ್ ಒನ್ LIC ಅಡ್ವಾಂಟೇಜಸ್. ರಿಮೆಂಬರ್ ದಿಸ್ ಇಸ್ LIC, ರೈಟ್? LIC ಯ IPO ಲಾರ್ಜೆಸ್ಟ್ IPO ಇನ್ ಇಂಡಿಯಾ. LIC ಯ IPO ಆಯಿತು. IPO ಅಂದ್ರೆ ಈಗ ಕಂಪ್ನಿ ಫಸ್ಟ್ ಲಿಸ್ಟೆಡ್ ಆಗುತ್ತೆ, ಫಸ್ಟ್ ಟೈಮ್ ಶೇರ್ಸ್ ನ ಸೆಲ್ ಮಾಡೋದಕ್ಕೆ ನಾವು IPO ಅಂತೀವಿ. ಇದು LIC ದು ಫಸ್ಟ್ ಲಾರ್ಜೆಸ್ಟ್ ಕಂಪ್ನಿ ಆಗಿದೆ ಇನ್ ಇಂಡಿಯಾ. ಓಕೆ, ನಾವು ಈಗ LIC ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ಗೌರ್ಮೆಂಟ್ ಬ್ಯಾಕ್ಡ್ ಟ್ರಸ್ಟ್. ಇದು ಗೌರ್ಮೆಂಟ್ ಕಂಪ್ನಿ ಆಗಿರುತ್ತೆ, ತುಂಬಾ ಟ್ರಸ್ಟ್ಫುಲ್ ಕಂಪ್ನಿ ಆಗಿದೆ LIC. ಸೆಕೆಂಡ್ ಒನ್ 65+ ಇಯರ್ಸ್ ಆಫ್ ರಿಲಯಬಿಲಿಟಿ, ಮೀನ್ಸ್ ನಮ್ಮ LIC ಕಂಪ್ನಿ ಈಗ 65 ಇಯರ್ಸ್ ಗಿಂತ ಹೆಚ್ಚೆ ಆಯಿತು, ಅಷ್ಟು ಟ್ರಸ್ಟ್ಫುಲ್ ಇದೆ. ಥರ್ಡ್ ಒನ್ ಮಿಲಿಯನ್ಸ್ ಆಫ್ ಫ್ಯಾಮಿಲಿ ಪ್ರೊಟೆಕ್ಟೆಡ್. ಓಕೆ, LIC ಮಿಲಿಯನ್ಸ್ ಆಫ್ ಫ್ಯಾಮಿಲಿಗಳಿಗೆ ಪ್ರೊಟೆಕ್ಟ್ ಮಾಡಿದೆ, ಇನ್ ಫ್ಯೂಚರ್ ಮಿಲಿಯನ್ಸ್ ಆಫ್ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುತ್ತೆ, ರೈಟ್? ಓಕೆ, ಲಾಸ್ಟ್ ಒನ್ ಸೇಫ್ ಪ್ಲಸ್ ಗ್ರೋತ್ ಕಾಂಬಿನೇಷನ್. ಓಕೆ, LIC ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ 2 ಅಡ್ವಾಂಟೇಜಸ್ ಇದೆ. ಒಂದು ಗ್ರೋತ್ ಸಿಗುತ್ತೆ, ನೀವು ಈಗ ಸೇವಿಂಗ್ಸ್ ಅಲ್ಲಿ ಅಕೌಂಟ್ ಅಲ್ಲಿ ಇದ್ರೆ ನಿಮ್ಗೆ ಯಾವುದೇ ರೀತಿ ರಿಟರ್ನ್ಸ್ ಬರಲ್ಲ. ಅದೇ ನೀವು LIC ಯ ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಫಸ್ಟ್ ಒನ್ ಸೇಫ್ಟಿ ಸಿಗುತ್ತೆ, ನಿಮಗೆ ಲೈಫ್ ಕವರೇಜ್ ಸಿಗುತ್ತೆ. ಸೆಕೆಂಡ್ ಒನ್ ನಿಮಗೆ ಅದರ ಮೇಲೆ ಗ್ರೋತ್ ಕೂಡ, ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಗ್ರೋತ್ ಕೂಡ ಆಗುತ್ತೆ, ರೈಟ್? ಓಕೆ, ನಾವೀಗ ಇಂಡೆಕ್ಸ್ ಪ್ಲಸ್ ಪಾಲಿಸಿಯ ಫುಲ್ ಇನ್ಫಾರ್ಮೇಶನ್ ನ ತಿಳಿದುಕೊಳ್ಳೋಣ. ಓಕೆ, ನಿಮ್ಗೆ ಕಾಣ್ತಿರುತ್ತೆ ಇಲ್ಲಿ ಇಂಡೆಕ್ಸ್ ಪ್ಲಸ್ 873, ಇದರಲ್ಲಿ ನಾವು ಕ್ಲಿಕ್ ಮಾಡೋಣ.
ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ನನ್ನ ನೇಮ್ ಹಾಕಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇದರಲ್ಲಿ ಎಷ್ಟು ರಿಟರ್ನ್ಸ್ ಜನರೇಟ್ ಆಗುತ್ತೆ, ಎಷ್ಟು ನಿಮ್ಗೆ ಬೆನಿಫಿಟ್ ಇದೆ ಅಂತ. ಓಕೆ, ಎಂಟರ್ ನೇಮ್. ಓಕೆ, ಇಲ್ಲಿ ಎಂಟರ್ ನೇಮ್ ಆಯ್ತು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಇಲ್ಲಿ ನಿಮ್ಮ ಏಜ್ ಅಥವಾ ಡೇಟ್ ಆಫ್ ಬರ್ತ್ ಹಾಕ್ಬಹುದು. ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ತೀನಿ. ಓಕೆ, ಏಜ್ 21. ಇಲ್ಲಿ ಮೇಲ್ ಫಿಮೇಲ್ ಇರುತ್ತೆ, ಮೇಲ್. ಓಕೆ, ಕವರೇಜ್ ಆಪ್ಷನ್, ಇಲ್ಲಿ ಎರಡು ತರ ಆಪ್ಷನ್ ಇದೆ. ಆಪ್ಷನ್ 1 7x ಆನ್ಯುವಲ್ ಪ್ರೀಮಿಯಂ, ಆಪ್ಷನ್ 2 10x ಆನ್ಯುವಲ್ ಪ್ರೀಮಿಯಂ. ಇದನ್ನು ನಾವು 10x ಆಪ್ಷನ್ 2 ನ ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಟರ್ಮ್ ಬಂದ್ಬಿಟ್ಟು 10 ಇಯರ್ಸ್ ಇಂದ 25 ಇಯರ್ಸ್ ವರೆಗೂ ಇರುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಓನ್ಲಿ ಜಸ್ಟ್ 10 ಇಯರ್ಸ್ LIC ಪಾಲಿಸಿ ನಾನು ಮಾಡ್ತೀನಿ. ಓಕೆ, ಸೆಲೆಕ್ಟ್ 10 ಇಯರ್ಸ್. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ಆಪ್ಷನ್. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇದಾವೆ. ಫಸ್ಟ್ ಒನ್ ಫ್ಲೆಕ್ಸಿ ಗ್ರೋತ್ ಫಂಡ್, ಮೀನ್ಸ್ ನಿಫ್ಟಿ 50 ಕಂಪನಿ ಆದ್ಮೇಲೆ ಬರುವಂತ 100 ಕಂಪನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಸೆಕೆಂಡ್ ಒನ್ ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡ್, ಮೀನ್ಸ್ ನಿಫ್ಟಿ 50ಗೆ ಟಾಪ್ 50 ಕಂಪನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ನಾನೀಗ ಸ್ಮಾರ್ಟ್ ಗ್ರೋತ್ ಫಂಡ್ ನ ಚೂಸ್ ಮಾಡ್ತೀನಿ, ಏಕೆಂದ್ರೆ ಬೆಸ್ಟ್ ಆಗಿರುತ್ತೆ ರಿಟರ್ನ್ಸ್ ಅಲ್ಲಿ. ಓಕೆ, ಕ್ಯಾಲ್ಕುಲೇಟ್ ಮೆಥಡ್, ಇಲ್ಲಿ ಪ್ರೀಮಿಯಂ ನೀವು ಕಟ್ಟಬೇಕಾಗಿರುತ್ತೆ ಮಂತ್ಲಿ, ಇಯರ್ಲಿ. ಓಕೆ, ನಾನೀಗ ಇಯರ್ಲಿ ಕಟ್ತೀನಿ. ಈಗ ಜಸ್ಟ್ ಬೇಸಿಕ್ ಪ್ರೈಸ್ ನಾನು ಸೆಲೆಕ್ಟ್ ಮಾಡ್ತೀನಿ 28,000. ಓಕೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಮೀನ್ಸ್ ನಮಗೆ ಇಲ್ಲಿ ಆನ್ಯುವಲಿ 10 to 15% ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಐ ಪ್ರೆಸ್ ಕ್ಯಾಲ್ಕುಲೇಟ್, ಇದರ ಮೇಲೆ ಪ್ರೆಸ್ ಮಾಡ್ತೀನಿ. ಓಕೆ, ಇಲ್ಲಿ ಶೋ ಆಗ್ತಿರುತ್ತೆ ಮಿಸ್ಟರ್ ಸಂತೋಷ್ ಕಲ್ಯಾಣ್ಕರ್, ಏಜ್ 20, ಇಂಡೆಕ್ಸ್ ಪ್ಲಸ್ 873, ಪ್ರೀಮಿಯಂ ಅಂಡ್ ಬೆನಿಫಿಟ್ಸ್ ಇಲ್ಯೂಷನ್. ಓಕೆ, ನಾವೀಗ ಫಸ್ಟ್ ಪ್ಲಾನ್ ಡೀಟೇಲ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಪ್ಲಾನ್ ಡೀಟೇಲ್ಸ್, ಸಮ್ ಅಜೂರ್ಸ್ ಅಂದ್ರೆ ನೀವು 10 ಇಯರ್ಸ್ಗೆ ಟೋಟಲ್ ಆಗಿ ಎಷ್ಟು ಪ್ರೀಮಿಯಂ ನ ಕಟ್ತೀರಾ ಅಂತ. 4,80,000 rupees ನಾನು ಕಟ್ತೀನಿ 10 ಇಯರ್ಸ್ ವರೆಗೆ. ಟರ್ಮ್ 10 ಇಯರ್ಸ್. ಓಕೆ, ಪ್ರೀಮಿಯಂ ಪೇಮೆಂಟ್ 10 ಇಯರ್ಸ್, ಮೀನ್ಸ್ ನಾನು ಪಾಲಿಸಿ ಪ್ರೀಮಿಯಂ ನ 10 ಇಯರ್ಸ್ ವರೆಗೂ ಕಟ್ತೀನಿ. ಈಗ ಅದರ್ ಬೆನಿಫಿಟ್ಸ್, ಕವರೇಜ್ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕವರೇಜ್ ಆಪ್ಷನ್ ಆಪ್ಷನ್ 2 10x, ರೈಟ್. ಸೆಲೆಕ್ಟ್ ಫಂಡ್, ಇಲ್ಲಿ ಫ್ಲೆಕ್ಸಿ ಸ್ಮಾರ್ಟ್ ಗ್ರೋತ್ ಫಂಡ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ನಿಫ್ಟಿ 50 ಆಫ್ ಟಾಪ್ 50 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುತ್ತೆ, ರೈಟ್. ಪ್ರೀಮಿಯಂ ಡೀಟೇಲ್ಸ್, ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ. ಇಯರ್ಲಿ ನಾನು 48,000 rupees ನ ಇನ್ವೆಸ್ಟ್ ಮಾಡ್ತೀನಿ. ಇಯರ್ಲಿ ಮೀನ್ಸ್ 1 ವರ್ಷಕ್ಕೆ 1 ಟೈಮ್ ಇನ್ವೆಸ್ಟ್ ಮಾಡ್ತೀನಿ. ಅದೇ ಹಾಫ್ ಇಯರ್ಲಿ ಮೀನ್ಸ್ 6 ತಿಂಗಳಿಗೆ ಒಂದ್ಸರಿ ನಾನು 24,000 ನ ಪೇಡ್ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ. ಓಕೆ, ಕ್ವಾರ್ಟರ್ಲಿ ಮೀನ್ಸ್ 3 ತಿಂಗಳಿಗೆ ಒಂದ್ಸಲ. ಅದೇ ಮಂತ್ಲಿ ಮೀನ್ಸ್ ನಾನು ಪ್ರತಿ ಮಂತ್ 4,000 rupees ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ನೊಂದು ಆಪ್ಷನ್ ಕೂಡ ಇದೆ, ಡೈಲಿ 132, ಡೈಲಿ ₹132 ಕೂಡ ನಾವು ಇನ್ವೆಸ್ಟ್ ಮಾಡಬಹುದು. ಓಕೆ, ಮೈ ಸಜೆಷನ್, ನೀವು ಇಯರ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಹಾಫ್ ಇಯರ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲ ನಮಗೆ 24,000 ಹಾಫ್ ಇಯರ್ಲಿ ಕಟ್ಟೋಕ್ಕಾಗಲ್ಲ ಅಂದ್ರೆ ನೀವು ಜಸ್ಟ್ ಮಂತ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಬಿಕಾಸ್ ನಿಮಗೆ ಫೇವರ್ ಆಗಿರುತ್ತೆ 4,000 rupees ಪರ್ ಮಂತ್ ಕಟ್ಟೋಕೆ. ಮತ್ತೆ ನಿಮಗೆ ಸೇವಿಂಗ್ಸ್ ಹ್ಯಾಬಿಟ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಹೌ ದ ಪ್ಲಾನ್ ವರ್ಕ್ಸ್, ಇಲ್ಲಿ ಪಾಲಿಸಿಯ ಫುಲ್ ಇನ್ಫಾರ್ಮೇಶನ್ ಕೂಡ ಇದೆ. ನೀವು ಪಾಲಿಸಿನ ಪರ್ಚೇಸ್ ಮಾಡಬೇಕಾದ್ರೆ ಇವೆಲ್ಲ ಕಂಡೀಷನ್ಸ್ ನೀವು ಒಂದ್ಸಲ ರೀಡ್ ಮಾಡಬಹುದು. ಓಕೆ, ನೀವು ಇದನ್ನ ಪಾಸ್ ಮಾಡಿ ಕೂಡ ರೀಡ್ ಮಾಡಬಹುದು, ನಾನು ಸ್ಕಿಪ್ ಮಾಡ್ತಿದ್ದೀನಿ. ಓಕೆ, ಮೆಚುರಿಟಿ ಮೆಚುರಿಟಿ ಬೆನಿಫಿಟ್ಸ್ ಅಂದ್ರೆ ನಿಮ್ಮ ಪಾಲಿಸಿ ಮೆಚೂರ್ ಆದ್ಮೇಲೆ ನಿಮ್ಗೆ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ. ಆಫ್ಟರ್ ಪ್ರೀಮಿಯಂ ಪೇಮೆಂಟ್, ಸಮ್ ಅಜೂರ್ಸ್ 4,80,000 rupees ನಾ ಕಟ್ತೀನಿ. ಲೈಫ್ ಕವರೇಜ್ ರೇಂಜ್ 4,80,000 to 7,88,000 rupees ವರೆಗೂ ನಮಗೆ ಲೈಫ್ ಕವರೇಜ್ ಸಿಗುತ್ತೆ. ಇದರಲ್ಲಿ ಲೈಫ್ ಕವರೇಜ್ ಆಪ್ಷನ್ 2, ಎಸ್ಟಿಮೇಟೆಡ್ ಫಂಡ್ ವ್ಯಾಲ್ಯೂ ಎಟ್ ಮೆಚುರಿಟಿ 10 ಇಯರ್ಸ್. ನನಗೆ 10 ಇಯರ್ಸ್ ಆದ್ಮೇಲೆ ಮೆಚುರಿಟಿ ಎಷ್ಟು ಸಿಗುತ್ತೆ ಅಂದ್ರೆ 7,86,000 rupees ನಮಗೆ ಆಫ್ಟರ್ ಮೆಚುರಿಟಿ ನನಗೆ ಬೆನಿಫಿಟ್ಸ್ ಅಷ್ಟು ಸಿಗುತ್ತೆ, ರೈಟ್. ನಿಮಗೆ ಕಾಣ್ತಿರ್ಬೋದು ಟೋಟಲ್ ಪ್ರೀಮಿಯಂ ಪೇಡ್ 10 ಇಯರ್ಸ್ಗೆ ನೀವು ಎಷ್ಟು ಪೇಮೆಂಟ್ ಮಾಡ್ತೀರಾ, ನೀವು ಎಷ್ಟು ಪ್ರೀಮಿಯಂ ಕಟ್ತೀರಾ ಅಂದ್ರೆ 4,80,000 rupees ಕಟ್ತೀರಾ. ಅದರ ಬದಲಾಗಿ ನಿಮಗೆ ಆಫ್ಟರ್ ಮೆಚುರಿಟಿಗೆ ಟೋಟಲ್ ಬೆನಿಫಿಟ್ಸ್ ಆನ್ ಮೆಚುರಿಟಿಗೆ 7,86,000 rupees ನಿಮಗೆ ಆಫ್ಟರ್ ಮೆಚುರಿಟಿ ಸಿಗುತ್ತೆ, ರೈಟ್.
benefit pattern illusion. Okay, most important, benefit and coverage table. ಓಕೆ, ನಿಮ್ಗೆ ನಾನು ಈ ಕವರೇಜ್ ಟೇಬಲ್ ನ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಫಸ್ಟ್ ಕಾಲಮ್ ಇಯರ್ಸ್ ಅಂದ್ರೆ ನಂಬರ್ಸ್ ಶೋ ಮಾಡುತ್ತೆ. ಸೆಕೆಂಡ್ ಒನ್ ಏಜ್, ಮೀನ್ಸ್ ನಾನು 20 ಇಯರ್ಸ್ ಇದೀನಿ, ಈಗ ನನಗೆ ಆಫ್ಟರ್ 10 ಇಯರ್ಸ್ ಅಂದ್ರೆ 30 ಇಯರ್ಸ್ಗೆ ನನಗೆ ಮೆಚುರಿಟಿ ಸಿಗುತ್ತೆ. ಇದು NAV ಅಂದ್ರೆ ನೆಟ್ ಆನ್ಯುವಲ್ ವ್ಯಾಲ್ಯೂ, ಮೀನ್ಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ, ರೈಟ್. ಇಯರ್ ಆನ್ ಇಯರ್ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್. ನೆಕ್ಸ್ಟ್ ಒನ್ ಪ್ರೀಮಿಯಂ, ಮೀನ್ಸ್ 48,000 ರುಪೀಸ್ ಆಗುತ್ತೆ. ನೀವು ಹಾಫ್ ಇಯರ್ಲಿ ಕಟ್ಟಿ, ಮಂತ್ಲಿ ಕಟ್ಟಿ ಆರ್ ಇಯರ್ಲಿ ಕಟ್ಟಿ, ನೀವು ಇಯರ್ಲಿಗೆ 48,000 ರುಪೀಸ್ನ ಕಟ್ತೀರಾ. GA ಅಂದ್ರೆ ಗ್ಯಾರಂಟಿ ಅಡಿಷನ್, ನಿಮಗೆ 2,400 ಸಿಗುತ್ತೆ. ಆಮೇಲೆ ನಾರ್ಮಲ್ ಕವರೇಜ್ ನಿಮಗೆ ಗೊತ್ತಿರುತ್ತೆ, LIC ಫಸ್ಟ್ ಪರ್ಪಸ್ ಇಸ್ ಲೈಫ್ ಕವರೇಜ್, ರೈಟ್. ಇಲ್ಲಿ ಏನಾದ್ರು ನಿಮಗೆ ನ್ಯಾಚುರಲ್ ಡೆತ್ ಆದ್ರೆ ಇದ್ರಲ್ಲಿ ನಿಮಗೆ ಕವರೇಜ್ ನ ಸಿಗುತ್ತೆ. ನೀವು ಫಸ್ಟ್ ಇಯರ್ ಪ್ರೀಮಿಯಂ 48,000 ರುಪೀಸ್ ಕಟ್ತೀರಾ. ಅದೇ ವರ್ಷ ಅಥವಾ ನೆಕ್ಸ್ಟ್ ಇಯರ್ ನ್ಯಾಚುರಲ್ ಏನಾದ್ರು ಡೆತ್ ಆದ್ರೆ ನಿಮಗೆ 4,80,000 ರುಪೀಸ್ ಬರುತ್ತೆ, ಮೀನ್ಸ್ ನಿಮ್ಮ ನಾಮಿನಿಗೆ ಬರುತ್ತೆ. ಅದೇ ಆಕ್ಸಿಡೆಂಟ್ ಕವರೇಜ್ ಏನಾದ್ರು ಆತಂದ್ರೆ ನಿಮಗೆ 9,80,000 ರುಪೀಸ್ ವರೆಗೂ ಬರುತ್ತೆ. ಇದು ಫಸ್ಟ್ ಇಯರ್ ಇಂದು. ಓಕೆ, SV ಅಂದ್ರೆ ಸರೆಂಡರ್ ವ್ಯಾಲ್ಯೂ. ಓಕೆ, ಪಾಲಿಸಿ ಬಗ್ಗೆ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳಿ, ರೈಟ್. ಓಕೆ, ಈ ಪಾಲಿಸಿಯ ಮೇನ್ ಪರ್ಪಸ್ ಏನಂದ್ರೆ ನೀವು ಇದನ್ನ 10 ವರ್ಷದ ತನಕ ಟರ್ಮ್ ಇರುತ್ತೆ, ಆದ್ರೆ ನೀವು ಇದನ್ನ 5 ವರ್ಷಕ್ಕೆ ಕ್ಲೇಮ್ ಮಾಡಬಹುದು, ಸರೆಂಡರ್ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಇಯರ್ ಲಾಕ್ ಇನ್ ಪೀರಿಯಡ್ ಇರುತ್ತೆ, ಅಂಡ್ ಸೆಕೆಂಡ್ ಇಯರ್ ಲಾಕ್ ಇನ್ ಪೀರಿಯಡ್ ಇರುತ್ತೆ, ಥರ್ಡ್ ಇಯರ್ ಲಾಕ್ ಇನ್ ಪೀರಿಯಡ್ ಇರುತ್ತೆ, ಫೋರ್ತ್, ಫಿಫ್ತ್. ಆಮೇಲೆ ನಿಮಗೆ 6th ಇಯರ್ ನೀವು ನಿಮ್ಮ ಪಾಲಿಸಿನ ಸರೆಂಡರ್ ಮಾಡಬಹುದು. ನಿಮಗೆ ಪರ್ಸನಲ್ ಪ್ರಾಬ್ಲಮ್, ನಿಮಗೆ ಮಂತ್ಲಿ ಪ್ರೀಮಿಯಂ ಕಟ್ಟಕ್ ಆಗ್ತಿಲ್ಲ ಅಂದ್ರೆ ನೀವು ಇದನ್ನ ಸರೆಂಡರ್ ಕೂಡ ಮಾಡಬಹುದು, ಇಲ್ಲ ನೀವು ಕಂಟಿನ್ಯೂ ಮಾಡಬಹುದು. ನೀವು ಎಷ್ಟು ಕಂಟಿನ್ಯೂ ಮಾಡ್ತೀರಾ ಅಷ್ಟೇ ಬೆನಿಫಿಟ್ ನಿಮಗಿದೆ. ಓಕೆ, ಎಕ್ಸಾಂಪಲ್, ನೀವೀಗ 5 ವರ್ಷ ಕಟ್ಟಿದ್ದೀರಾ, 6ನೇ ವರ್ಷನೂ ಕೂಡ ಕಟ್ಟಿದ್ದೀರಾ. 6ನೇ ವರ್ಷ ಆದ್ಮೇಲೆ ನನಗೆ ನೀವು ಇದನ್ನ ಪಾಲಿಸಿನ ಸರೆಂಡರ್ ಮಾಡಿದ್ರೆ ನೀವು ಟೋಟಲ್ 5 ವರ್ಷಕ್ಕೆ ಕಟ್ಟೋದು ಅಮೌಂಟ್ ಎಷ್ಟಾಗುತ್ತೆ? 2,88,000 ರುಪೀಸ್ ಆಗುತ್ತೆ. 48 ಇಂಟು 5 ಮಾಡಿ, 2,88,000 ರುಪೀಸ್. ಆಮೇಲೆ ನಿಮಗೆ ಎಷ್ಟು ಮೆಚುರಿಟಿ ಬೆನಿಫಿಟ್ ಬರುತ್ತಂದ್ರೆ 3,63,000 ರುಪೀಸ್ ನಿಮಗೆ ಬೆನಿಫಿಟ್ ಬರುತ್ತೆ. ಅದೇ ನೀವು 7th ಇಯರ್ಗೆ ಮಾಡ್ತೀನಿ ಅಂದ್ರೆ 4,50,000 ರುಪೀಸ್ ಬರುತ್ತೆ. ಅದೇ ನೀವು 8th ಇಯರ್ಗೆ ನಾನು ಮೆಚುರಿಟಿ ತಗೊಂತೀನಿ ಅಂದ್ರೆ 5,48,000 ರುಪೀಸ್ ಬರುತ್ತೆ. ಹಾಗೆ ಆಫ್ಟರ್ ಮೆಚುರಿಟಿ, ಹಾಗೆ 8th, 9th ಇಲ್ಲ ನಾನು 9th ಇಯರ್ಸ್ಗೆ ನಾನು ಮೆಚುರಿಟಿನ ಸರೆಂಡರ್ ಮಾಡ್ತೀನಿ ನನ್ನ ಪಾಲಿಸಿ ಅಂದ್ರೆ 6,58,000 ರುಪೀಸ್ ಕೂಡ ನಿಮಗೆ ಬರುತ್ತೆ. ಓಕೆ, ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನೆಕ್ಸ್ಟ್, ಆಫ್ಟರ್ 10 ಇಯರ್ಸ್ ನಿಮ್ದು ಪಾಲಿಸಿ ಮೆಚುರಿಟಿ ಆದ್ಮೇಲೆ ನಿಮಗೆ ಗ್ಯಾರಂಟಿ ಅಡಿಷನ್ ಕೂಡ ಸಿಗುತ್ತೆ. ಆಮೇಲೆ ನೀವು ಇನ್ವೆಸ್ಟ್ ಇಲ್ಲಿ ಮಾಡಿರೋದು 4,80,000, ಇಲ್ಲಿ ನಿಮ್ಗೆ ಬರ್ತಿರೋ ಪಾಲಿಸಿ ಅಮೌಂಟ್ 7,86,000 ರುಪೀಸ್ ನಿಮ್ಗೆ ಇಲ್ಲಿ ಮೆಚುರಿಟಿ ಅಮೌಂಟ್ ಬರುತ್ತೆ. ಓಕೆ, ಟೋಟಲ್ ಪ್ರೀಮಿಯಂ 4,80,000, ಟೋಟಲ್ ರಿಟರ್ನ್ಸ್ 7,86,893 ರುಪೀಸ್ ವರೆಗೂ ನಿಮ್ಗೆ ಇದರಲ್ಲಿ ಮೆಚುರಿಟಿ ಆಫ್ಟರ್ 10 ಇಯರ್ಸ್ ಇಷ್ಟು ಸಿಗುತ್ತೆ ನಿಮಗೆ. ನನ್ನ ಪ್ರಕಾರ ಇದು ಮಾರ್ಕೆಟ್ ಲಿಂಕ್ ಆಗಿರೋದ್ರಿಂದ ಬೆಸ್ಟ್ ಪಾಲಿಸಿ ಆಗಿದೆ. ಓಕೆ, ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೀ, ಐ ವಿಲ್ ಬಿ ಹೆಲ್ಪ್ ಯು. ಓಕೆ, ಕನ್ಕ್ಲೂಷನ್, this plan is not just saving the money, it's build your future with protection. Okay, closing line, invest smart, growth fast, stay protected. Call me today for LIC Index Plus Plan 873, details just 10 minutes. Okay, if you want this type of finance content, please subscribe my channel Learn Trading with SK, and I upload pure trading related education videos. This help for traders, for beginners, right? Okay, last my line, if you learn trading sincerely, subscribe Learn Trading with SK. Thank you everyone.